ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಲ್ರೆಡಿ ಯಾವ ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಆಲ್ರೆಡಿ ಎಲ್ಲ ತಮ್ನೇಲಲ್ಲಿ ನೋಡಿರ್ತೀರಾ. 10, 11, 12 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಗಿರುವುದರಿಂದ ಅವರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ ಎಂದು ಕೋಟ್ಯಾಂತರ ಜನಗಳ ಬಾಯಲ್ಲಿ ಕೇಳುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತಿದೆ. ಯಾರಿಗೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಮ್ಮ ಜೀವನ ಬದಲಾಗಬೇಕು, ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಪ್ರಾರ್ಥನೆ ಕೇಳಿಸಬೇಕು ಅಂದರೆ ಈ 3 ದಿನಗಳು ತುಂಬಾ ತುಂಬಾನೇ ಶ್ರೇಷ್ಠವಾದಂತಹದ್ದು. ಈ 3 ದಿನಗಳಲ್ಲಿ ರಾಯರು ನಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ತಾರಂತೆ ಮತ್ತು ರಾಯರನ್ನು ಆರಾಧಿಸುವ ಎಲ್ಲ ಭಕ್ತರನ್ನು ಕಣ್ಣು ತೆರೆದು ನೋಡಿ ಅನುಗ್ರಹಿಸ್ತಾರಂತೆ. 2025 ಆಗಸ್ಟ್ 10, 11, 12 ರಾಯರ ಭಕ್ತರಿಗೆ ಹಬ್ಬದ ದಿನ ಅಂತಾನೆ ಹೇಳಬಹುದು. ಯಾಕಂದ್ರೆ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಬಂದಿರೋದರಿಂದ ತುಂಬಾ ವಿಶೇಷವಾದ ದಿನ ಅಂತಾನೆ ಹೇಳಬಹುದು. ಬೃಂದಾವನರಸ್ಥರಾದ ರಾಯರು ಈ 3 ದಿನಗಳಲ್ಲಿ ಸನ್ನಿಧಿಗೆ ಬಂದ ಕೋಟ್ಯಾಂತರ ಜನಗಳನ್ನು ಕಣ್ಣು ತೆರೆದು ನೋಡಿ ಹರಿಸ್ತಾರಂತೆ. ಹಾಗೆ ಭಕ್ತರಿಗೆ ಆಶೀರ್ವಾದ ಮಾಡುತ್ತಾರೆ. ಈ ಒಂದು 3 ದಿನಗಳಲ್ಲಿ ಯಾವ ರೀತಿ ರಾಯರನ್ನ ಆರಾಧಿಸಬೇಕು ಅಂತ ಅಂದ್ರೆ, ಯಾವ ರೀತಿಯಲ್ಲಿ ರಾಯರನ್ನ ಆರಾಧನೆ ಮಾಡಿದರೆ ರಾಯರ ನೇರ ದೃಷ್ಟಿ ನಮ್ಮ ಮೇಲಿರುತ್ತೆ, ನಾವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಯಶಸ್ವಿಯಾಗಬೇಕು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ರಾಯರನ್ನ ಸ್ಮರಿಸುತ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಮುಂದಿನ ಲಾಗ್ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.